ಸ್ವಾಗತ. ಇವತ್ತು ನಾವು ಒಂದು ದಿವಸದ ಇಂದ್ರನು ಸ್ವರ್ಗದಲ್ಲಿ ಐರಾವತಿ ಮೇಲೆ ಸವಾರಿ ಮಾಡಬೇಕಾದ್ರೆ ಇಂದ್ರನಿಗೆ ದುರ್ವಾಸ ಮಹರ್ಷಿಗಳು ಪಾರಿಜಾತದ ಹೂವಿನ ಮಾಲೆಯನ್ನು ಕೊಡ್ತಾರೆ. ಅದನ್ನು ಆನೆ ಕೊಟ್ಟರೆ ಐರಾವತ ಆನೆ ಖಾಲಿಯಾಗುತ್ತದೆ. ಅದರಿಂದ ಭಾರಿ ದುರ್ವಾಸ ಮಹರ್ಷಿಗಳು ಸಿಟ್ಟು ಬಂದ ಕಾರಣದಿಂದ ಶಾಪನಾಗ್ತಾರೆ. ದೇವತೆಗಳೆಲ್ಲರ ಶಕ್ತಿ ಕ್ಷೀಣಿಸುವುದರಿಂದ ಆವಾಗ ವಿಷ್ಣುವಿನ ಮೊರೆ ಹೋಗಿದ್ದಾಗ ವಿಷ್ಣುವು ನಾವೆಲ್ಲರೂ ಕ್ಷೀರಸಾಗರ ಸಮುದ್ರದ ಮಂಥನವನ್ನು ಮಾಡಬೇಕೆನ್ನುತ್ತಾರೆ. ಅದಕ್ಕೆ ಮಂದರ ಪರ್ವತವನ್ನು ಮತ್ತು ಮಂದರ ಪರ್ವತ ಕೆಳಗೆ ಶ್ರೀ ಮಹಾವಿಷ್ಣು ಕೂರ್ಮಾವತಾರವನ್ನು ತಾಳುತ್ತಾರೆ. ಅದು ದಶಾವತಾರಗಳ ಒಂದಾಗುತ್ತದೆ. ಮತ್ತು ಕಡುಗೋಳಾಗಿ ಬಳಸಲು ಸಾಕ್ಷಿ ಶಿವನ ಕೊರಳಲ್ಲಿರುವ ವಾಸುಕಿ ನಾಗರಾವು ಹಗ್ಗವಾಗುತ್ತದೆ. ಸಮುದ್ರದ ಮಂಥನ ಮಾಡಬೇಕಾದ್ರೆ ದೇವತೆಗಳ ಸಹಾಯವಾಗಿ ಅಸುರರುಗಳು ಬರ್ತಾರೆ. ಅದನ್ನು ಮಂಥನವನ್ನು ಮಾಡಬೇಕಾದರೆ ಮಂಥನವನ್ನು ಮಾಡುತ್ತಿರುವ ಮೊದಲು ಹಾಲಾಹಲವು ಬರ್ತದೆ. ಹಾಲಾಹಲದಿಂದ ಜಗತ್ತೆಲ್ಲ ಹಾಲಾಹಲವಾದಾಗ ಸಾಕ್ಷಿ ಶಿವನ ಹಾಲವನ್ನು ಕುಡಿದು ಕಸಿ ತನ್ನ ಗಂಟಲಿನಲ್ಲಿರ್ತಾನೆ. ಅದಕ್ಕೆ ನೀಲಕಂಠನಾಗುತ್ತಾನೆ ಸಾಕ್ಷಾತ್ ಶಿವನು. ಆಮೇಲೆ ಲಕ್ಷ್ಮೀದೇವಿ ಕ್ಷೀರಸಾಗರದಿಂದ ಉದ್ಭವಿಸ್ತಾಳೆ. ಆಮೇಲೆ ಕಾಮಧೇನು, ಕೌಸ್ತುಭ ಬಣಿ, ಐರಾವತು, ಲಾಸ್ಟಿಗೆ ಅಮೃತವು ಬರ್ತದೆ. ಧನ್ವಂತರಿ ದೇವರು ಐರಾವತವನ್ನು ಅಮೃತವನ್ನು ಹಿಡ್ಕೊಂಡು ಬರ್ತಾರೆ. ಇದನ್ನು ಅಮೃತವನ್ನು ಹಂಚಬೇಕಾದರೆ ವಿಷ್ಣು ದೇವರು ಮತ್ತೆ ಮೋಹಿನಿ ಅವತಾರವನ್ನು ಹಂಚಿ ರಾಕ್ಷಸಗಳನ್ನು ಮೋಹಕ್ಕೆ ಮಾಡಿ ದೇವತೆಗಳಿಗೆ ಮಾತ್ರ ಅನಿಸ್ತಾರೆ ಅಂತ ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿ, ನಮ್ಮಂಥ ಬಡವರನ್ನು ಬೆಳೆಸಿ. ಜೊತೆಗೆ ನಿಮ್ಮಂಥ ಫ್ರೆಂಡ್ಸಿಗೆ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆ ಶೇರ್ ಮಾಡಿರಿ.